ಉರಿಲಿಂಗಿ ಪೆದ್ದಿ ಮಠದ ಜ್ಞಾನಜ್ಯೋತಿ ಶ್ರೀ ಶಿವಯೋಗಿ ಸ್ವಾಮಿಗಳ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು. ಮಠದಲ್ಲಿ ಸೋಮವಾರ ನಡೆದ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನಂತರ ನಡೆದ ಧಾರ್ಮಿಕ ಸಭೆಯಲ್ಲಿ ಶ್ರೀಗಳು ನೆರೆದಿದ್ದ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ಸಾಮಾಜಿಕ ಪರಿವರ್ತನೆ ಚಳವಳಿಯಲ್ಲಿ ನಾವೆಲ್ಲ ಬಂದಂಥವ್ರು. ಸಮಾಜದಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವು ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದೇವೆ. ನಮ್ಮ ಮಹಾಪುರುಷರ ಹೆಸರಿನಲ್ಲಿ ನಾವು ಮುಂದುವರಿತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಈ ಹುಟ್ಟುಹಬ್ಬವನ್ನು ನಮ್ಮೆಲ್ಲ ಮಠದ ಹಿತೈಷಿಗಳು, ಮಠದ ವಿದ್ಯಾರ್ಥಿಗಳು, ನಮ್ಮ ಗಾಂಧಿನಗರದ ಸಮಸ್ತ ಎಲ್ಲ ಬಂಧುಗಳು ಮತ್ತು ರಾಜ್ಯದ ಎಲ್ಲ ಬಂಧುಗಳು ವಿಶೇಷವಾಗಿ ಇವತ್ತು ಶೋಷಿತರ ಧ್ವನಿಯಾಗಿರ್ತಕ್ಕಂಥ ಬಡ ಮಕ್ಕಳಿಗೆ ಮತ್ತು ಅನಾಥಾಶ್ರಮ ಭೇಟಿ ಕೊಟ್ಟು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಸಮಾಜಕ್ಕೆ ಪೂರಕವಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಗಾಂಧಿನಗರದ ಸಮಸ್ತ ಬಂಧುಗಳು ಮತ್ತು ರಾಜ್ಯದ ಬೀದರು, ಗುಲ್ಬರ್ಗ, ರಾಯಚೂರು ಎಲ್ಲ ಭಾಗಗಳಲ್ಲೂ ಒಂದು ಹುಟ್ಟುಹಬ್ಬ ನಿಮಿತ್ತ ಅಷ್ಟೇ, ಬಟ್ ಸಮಾಜ ಸೇವೆ ಮಾಡಲಿಕ್ಕೆ ಎಲ್ಲರೂ ಇವತ್ತು ಅಣಿಯಾಗಿದ್ದಾರೆ. ತುಂಬ ಖುಷಿಯಾಗುತ್ತೆ. ಈಗ ಈ ಸಮಾಜ ಸೇವೆ ನನ್ನವ್ರ ಪರವಾಗಿ ಇರಲಿ ಅಂತ ಆಶಿಸ್ತೇನೆ. ಸರ್, ನೀವು ಕೂಡ ಇಡೀ ಸಮಾಜ ಇವತ್ತೇನು ನಮ್ಮ ಶೋಷಿತ ಸಮುದಾಯ ಇದೆ, ಆ ಸಮುದಾಯ ಅಧಿಕಾರದ ಚುಕ್ಕಾಣಿಗೆ ಹೋಗಬೇಕು ಅನ್ನೋ ನಮ್ಮ ಆಸೆ ಇದೆ. ಇದುವರೆಗೂ 75 ವರ್ಷಗಳಾದ್ರೂ ಈ ಅಸ್ಪೃಶ್ಯ ಸಮುದಾಯ ಹೀಗೆ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ದೌರ್ಬಲ್ಯತೆಗೆ ಒಳಪಟ್ಟಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಸಮುದಾಯ ಎಚ್ಚೆತ್ಕೋಬೇಕು, ಜಾಗೃತಿ ಆಗಬೇಕು, ಅಧಿಕಾರದೆಡೆಗೆ ಇವರು ನಡಿಗೆ ಆಗಬೇಕು ಅನ್ನೋದು ನನ್ನ ಆಸೆ. ಓಕೆ. ಜೈ.